ನಮಸ್ಕಾರಗಳು ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಆಶ್ರಮವಾಸಿಗಳ ಸಾಮೂಹಿಕ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ. ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮದಲ್ಲಿ ಸಮಸ್ತ ಜನತೆಯ ಸಹಾಯ ಸಹಕಾರದಿಂದ ಸುರಕ್ಷಾ ಸೇವಾ ಸಂಸ್ಥೆಯು ಯಶಸ್ವಿಯಾಗಿ 1 ವರ್ಷ ಪೂರ್ಣಗೊಳಿಸಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿತು. ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಾತೋಶ್ರೀ ಶ್ರೀ ಶರಣಮ್ಮ ಮಾತಾಜಿಯವರು, ಶ್ರೀ ರಾಮಕೃಷ್ಣ ಪರಮಹಂಸರು, ಶ್ರೀ ಮಾತೋಶ್ರೀ ಶಾರದಾ ಮಾತಾಜಿಯವರು ಮತ್ತು ಸ್ವಾಮಿ ವಿವೇಕಾನಂದರು ಹಾಗೂ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಶ್ರಮವಾಸಿಗಳಿಗೆ ಆರತಿ ಬೆಳಗಿ ಕಲ್ಲಂಗಡಿ ಹಣ್ಣು ಕಟ್ಟು ಮಾಡುವುದರ ಮುಖಾಂತರ ಆಶ್ರಮವಾಸಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಆಶ್ರಮವಾಸಿಗಳ ಸಾಮೂಹಿಕ ಹುಟ್ಟುಹಬ್ಬ ಆಚರಣೆ ಮಾಡುವುದರ ಮುಖಾಂತರ ಸಂಸ್ಥೆಯ ವಾರ್ಷಿಕೋತ್ಸವ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದ ಮಾತೋಶ್ರೀ ಶರಣಮ್ಮ ಮಾತಾಜಿಯವರು, ಕುಷ್ಟಗಿ ನಗರದ ಇನ್ನರ್ವಿಲ್ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಮತಿ ವಂದನಾ ಗೋಗಿಯವರು ಹಾಗೂ ಶಾರದಾ ಶೆಟ್ಟರ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಶ್ರಮವಾಸಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಶ್ರೀಮತಿ ವಂದನಾ ಗೋಗಿಯವರು ತಮ್ಮ ಮೊಮ್ಮಗ ಕುಮಾರ್ ಅರುಷ್ ಅವರ ಜನ್ಮದಿನದ ಪ್ರಯುಕ್ತ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು. ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಾತೋಶ್ರೀ ಶರಣಮ್ಮ ಮಾತಾಜಿಯವರು, ಅಧ್ಯಕ್ಷತೆಯನ್ನು ಶ್ರೀ ಪುರುಷೋತ್ತಮ್ ದರಕರವರು ವಹಿಸಿಕೊಂಡಿದ್ದರು. ಶ್ರೀಮತಿ ಶರಣಮ್ಮ ಅಂಗಡಿಯವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸುರಕ್ಷಾ ಸೇವಾ ಸಂಸ್ಥೆಯ ಸರ್ವ ಸದಸ್ಯರು ಹಾಗೂ ನಗರ ಸಮಸ್ತ ಜನತೆ, ವೈದ್ಯಾಧಿಕಾರಿಗಳು ಮತ್ತು ಕುಷ್ಟಗಿ ನಗರದ ಇನ್ನರ್ವಿಲ್ ಕ್ಲಬ್ಬಿನ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಸುರಕ್ಷಾ ಸೇವಾ ಸಂಸ್ಥೆಗೆ ಸಹಾಯ ಸಹಕಾರ ನೀಡುತ್ತಿರುವ ಸಮಸ್ತ ಜನತೆಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಸುರಕ್ಷಾ ಸೇವಾ ಸಂಸ್ಥೆ ಅನ್ನುವಂಥ ಒಂದು ಸೇರಿಸಿ ಅಂದರೆ ರಕ್ತ ಬಾಂಧವರಲ್ಲ, ಭಕ್ತ ಬಾಂಧವರು ಅಂತ. ಇವು ರಕ್ತ ಬಾಂಧವರು ಅಂತಂದ್ರೆ ನೋಡ್ರಿ, ಅನಾಥರಿಗೆ ತಂದೆ ತಾಯಿಗಳು ಸಮಾನ. ನೀವು ಅನಾಥರಿಗೆ ಯಾರು ತಂದೆ ತಾಯಿಗಳು ಅಂದ್ರೆ ನೀವೇ ತಂದೆ ತಾಯಿಗಳು. ಯಾರು ಅವ್ರನ್ನ ಅನಾಥರನ್ನ ರಕ್ಷಣೆ ಮಾಡ್ತಾರೋ ಅವರೇ ತಂದೆ ತಾಯಿಗಳು. ಮತ್ತು ಈಗಿನ ಒಂದು ಮಾಧ್ಯಮಗಳಲ್ಲಿ ನಾವು ಪ್ರತಿನಿತ್ಯದಲ್ಲಿ ನೋಡ್ತಾ ಇರ್ತೀವಿ, ಕಾಣ್ತಾ ಇರ್ತೀವಿ. ಆದರೆ ತಂದೆ ತಾಯಿಗಳನ್ನು, ಉಪಾವಸ್ಥೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಕೇಳ್ದ ಬಿಟ್ಟು ಆರಾಮ ಜೀವನ ಮಾಡ್ತಕ್ಕಂಥವ್ರು ಬಹಳಷ್ಟು ಸಂಖ್ಯೆ ಇದೆ. ಆದರೆ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಅಂಥ ಒಂದು ಅನಾಥರ ಅನಿಸ್ಕೊಳ್ಳಾರ್ದನ ಒಂದು ಬಳಗ ಎಲ್ಲೇ ಇರಬೇಕು. ಆದರೆ ಅವರು ಕೇವಲ ಸ್ವಾರ್ಥಕ್ಕಾಗಿ, ಒಂದು ವಿಷಯಕ್ಕಾಗಿ ಒಂದು ಕಡೆ ಇರ್ತಕ್ಕಂಥ ಎಷ್ಟೋ ನಾವು ಮಾಧ್ಯಮಗಳಲ್ಲಿ ಕಾಣ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅವರಲ್ಲಿ ಇರ್ತಕ್ಕಂಥ ಸಂಪತ್ತಿಗಾಗಿ ಮತ್ತಿದ್ರೂ ನೋಡ್ಲಾರ್ದವ್ರು ಎಷ್ಟೋ ಜನ ಇದ್ದಾರೆ. ಸಾಕಷ್ಟು ಕೋಟಿಗಟ್ಟಲೆ ಸಂಪತ್ತಿದ್ರೂ, ಆಸ್ತಿ ಇದ್ರೂ ನೋಡ್ಲಾರ್ದವ್ರು ಎಷ್ಟೋ ಜನ ಇದ್ದಾರೆ. ಅದು ಸಂಸ್ಥೆಯನ್ನು ಕಟ್ಟಿ ಇಂಥಲ್ಲಿ ತಾವೆಲ್ಲ ಬಂದು ಇಂಥವ್ರಿಗೆ ಆಶ್ರಯ ಕೊಟ್ಟು, ಇಂಥವ್ರಿಗೆ ಉಪಜೀವನಕ್ಕೆ ಎಲ್ಲ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟು ನೀವೆಲ್ಲ ಕೀರ್ತಿವಂತರಾಗ್ತೀರಂದ್ರೆ ನಿಮ್ಮ ಜನ್ಮಕ್ಕಿಂತ ಧನ್ಯ ಯಾವ ಜನ್ಮವೂ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಇಂಥ ಒಂದು ಸಂಸ್ಥೆ ಬೆಳಿಬೇಕಂತ ನನಗೂ ಆಸೆ ಇದೆ. ಇಂಥ ಆದರೆ ನನಗೆ ಈಗ ಯಾವುದೂ ಕೊರತೆ ಅನಿಸಿಲ್ಲ. ನನಗೆ 2 ಗಂಡು ಮಕ್ಕಳಿದ್ರೆ ಅಂದ್ರೂ ಹೆಣ್ಣು ಮಕ್ಕಳಿದ್ರಂದ್ರೂ ನಾನು ಇಲ್ಲಿ ಅನಾಥ ಅಂತಂತಂತೂ ನನಗೆ ಒಟ್ಟು ಅನಿಸಿಲ್ಲ ರೀ. ಅವ್ರು ಬಿಟ್ಟು ಬರೋ ಮುಂದೆ ಹೆಂಗಪ್ಪ ಅಂತಂತ ಅನಿಸ್ತಿತ್ತು ನನಗೆ. ಆದ್ರೆ ನನಗೀಗ ಯಾರ್ಯಾರಿಗೂ ಒಟ್ಟು ಅನಿಸಂಗಿಲ್ಲ ನೋಡಿ. ಇಲ್ಲೆಲ್ಲ ಮೆಂಬರ್ಸ್ಗೆ, ನಮ್ಮಲ್ಲಿ ಕಾರ್ಯಾಧ್ಯಕ್ಷರು ಬಾಲಚಂದ್ರ ಸರ್ ಅವರು ಎಲ್ಲರೂ ಮೆಂಬರ್ಸು ನಮ್ಮ ಮಕ್ಕಳು ಅಂತಂದು ತಿಳ್ಕೊಂಡು ನಾನು ಈ ಭಾವನದಿಂದ ನಾನಿಲ್ಲಿ ಬಂದೀನಿ. ಆದರೆ ನನಗಿಲ್ಲಿ ಯಾವುದೇ ನಮ್ಗೆ ಯಾರ್ಯಾರಿಗೂ ಯಾವುದೂ ಕೊರತೆ ಇಲ್ಲ. ಬಟ್ಟೆ ಕೊರತೆ ಇಲ್ಲ, ಊಟ ಕೊರತೆ ಇಲ್ಲ, ಔಷಧ ಕೊರತೆ ಇಲ್ಲ.
ನಮ್ಗೇನಾದ್ರೂ ಅಂದ್ರೂ ಡಾಕ್ಟ್ರು ಫೋನ್ ಮಾಡೋಣ ಬರ್ತಾರೆ, ನಮಗೆಲ್ಲರಿಗೂ ಈಗ ಚಲೋ ನೋಡ್ತಾರೆ. ಎಲ್ಲ ಹಿರಿಯರಿಗೂ ನನ್ನ ತಂದೆ ತಾಯಿ ಸಮಾನ, ನನಗಿದೊಂದು ತವ್ರ ಮನೆ ಥರ ಆಗೈತಿ. ನಾ ಎಲ್ಲ ನನ್ನ ಬಳಗ ಕರ್ಕೊಂಡು ಇಲ್ಲಿವರೆಗೂ ಬಂದೀನಿ. ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಗೆ ಯಾವತ್ತೂ ತಾಪತ್ರಲ್ರಿ. ಈಗ ಅವರಿಂದ ನಾವು ಉದ್ಧಾರ ಆಗಿದ್ವಿ. ನಮ್ಮ ಮನೆಯೊಳಗೆ ಏನೇ ಇದ್ದೀವಿ ನಾವು. ಇಲ್ಲಿ ಒಂದು ಎಷ್ಟು ದವಾಖಾನೆ ಎಷ್ಟಿಲ್ಲ, ಎಷ್ಟು ನಮ್ಗೆ ಕೈಸಿರಿ ಮಾಡ್ತಾರೆ. ನಾವು ಊರಾಗಿದ್ರೆ ಕೈಸಿರಿ ಭಾಳ ದವಾಖಾನೆ ಭಾಳ ಚೋಚಾರಿ. ಎಲ್ಲ ಏನು ಕಮ್ಮಿ ಇಲ್ಲ ನಮ್ಗೆ. ಎಲ್ಲರಿಗೆ ನಮಗೆ ಏನು ರೀ, ನಮ್ಗೆ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬಂದಾರ. ಏನು ಊಟಕ್ಕೆ ಬಟ್ಟಕ್ಕೆ ಅಡುಗೆಗೆ ಏನು ಕಮ್ಮಿ ರೀ. ಎಲ್ಲರಿಗೂ ನಮಸ್ಕಾರ ರೀ. ಇಲ್ಲಿ ನೆರೆದಿರುವ ನಗರದ ಗಣ್ಯರಿಗೂ ಮತ್ತು ನನ್ನ ಇನ್ನರ್ವಿ ಸಹೋದರಿಯರಿಗೂ ಹಾಗೂ ಇಲ್ಲಿ ಇರುವ ಇನ್ನೂ ಹೆಚ್ಚಿನ ನನ್ನ ಪ್ರೀತಿಯ ಸಹೋದರಿಯರಿಗೂ ಹಾಗೂ ನನ್ನ ಪೋಷಕ ವೃಂದಕ್ಕೆ, ನನಗೆ ತಂದೆ ತಾಯಿನೇ ನೀವು. ನಾನು 32 ವರ್ಷ ಆಯಿತು ತಾಯಿ ಕಳ್ಕೊಂಡು, ಆಮೇಲೆ ತಂದೆ ಕಳ್ಕೊಂಡು 25 ವರ್ಷ ಆಯಿತು. ಸೊ ಹೀಗಾಗಿ ನನಗಿದು ಒಂದು ಚೆನ್ನಾಗಿ ಸಿಕ್ಕತಿ. ನನಗೆ ತವ್ರ ಮನೆ ಸಮೀಪ ಇದ್ದರೂ ಕೂಡ ಬಾಲಚಂದ್ರ ಸಾರು ಮತ್ತು ದರಕ್ ಸಾರು ನಮಗೆ ಮತ್ತೊಂದು ತವ್ರ ಮನಿನ ಇನ್ನೂ ಸಮೀಪ ಅಂತ ಮಾಡಿಕೊಟ್ರು. ನನಗೆ ಗಂಗಾವತಿ ದೂರ ಏನಿಲ್ಲ, ಬಟ್ ಇನ್ನೂ ಸಮೀಪ. ಇವತ್ತು ನಾನು ಅಲ್ಲಿಗೆ ಹೋಗೋಕ್ಕೆ ಆದರೆ ಅವರು ನೆನ್ನೆ ಬರ್ರಿ ನಿನಗೆ ಅಲ್ಲಿ ನಿನಗೆ ಪೇರೆಂಟ್ಸ್ ಸಿಗ್ತಾರಂತಿದ್ದು ಹೋಗಿ ಬಂದ್ಬಿಡು, ನಾವು ಇನ್ನೊಂದು ಸಾರಿ ಹೋಗೋಣ ಅಂದ್ರೆ. ಸೊ ಹೀಗಾಗಿ ನನಗೆ ಭಾಳ ಸಂತೋಷ ಅನ್ನಿಸ್ತು. ಇಲ್ಲಿ ಏನು ಅಂತಂದರೆ ನಮ್ಗೆ ಏನಾದರೂ ಅವ್ರಿಗೆ ಅವಶ್ಯಕತೆಗಳು ಇದ್ದಿದ್ದು ತಂದುಕೊಡೋದು ದೊಡ್ಡ ಮಾತಿಲ್ಲ. ನಾವು ಅವ್ರು ಏನು ಕೇಳಿದ್ರು ಈ ಒಂದು ಆಶ್ರಮದ ವಾಸಿಗಳಿಗಾಗಿ ಕೇಳ್ತಾರೆ ನಮ್ಗೆ. ಹಾಗಾಗಿ ಅವರೊಂದು ಏಳಿಗೆಗಾಗಿ, ಅವರೊಂದು ಆರೋಗ್ಯಕ್ಕಾಗಿ ಕೇಳಿರ್ತಾರೆ. ನಾವು ಇಲ್ಲಿ ಮಾಡುವಂಥ ಸೇವೆ ದೊಡ್ಡದಿಲ್ಲ, ನಮಗೆ ಇಲ್ಲಿ ಸಿಗುವಂಥ ಅವಕಾಶ ಬಹಳ ದೊಡ್ಡದು ಸರ್. ನಮಗೂ